all the students. In the previous class, we know the very important aspect in your syllabus, warehousing. Warehousing ಅಂದ್ರೆ ಏನು ಅಂತ ನೋಡಿದ್ವಿ. ಕಮ್ಯುನಿಕೇಶನ್ ಸ್ವಲ್ಪ ನೋಡೋಣ, ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಹಾಗಾದ್ರೆ ಈ ಬಿಸ್ನೆಸ್ ಅಂತ ಬಂದಿದೆ ಅಂಡ್ ಆಲ್ಸೋ ಇ ಕಾಮರ್ಸ್, ಎರಡನ್ನ ನಾವು ನೋಡ್ತೀವಿ. ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ಗಳು, ಇ ಬಿಸ್ನೆಸ್ ಅಂಡ್ ಆಲ್ಸೋ ಇ ಕಾಮರ್ಸ್. ಹಾಗಾದ್ರೆ ಈ ಬಿಸ್ನೆಸ್ ಅಂದ್ರೆ ಏನು ಅಂಡ್ ಆಲ್ಸೋ ವಾಟ್ ಯು ಮೀನ್ ಬೈ ಇ ಕಾಮರ್ಸ್, ಏನೇನಿರುತ್ತೆ ಕಂಟೆಂಟ್ ಅಲ್ಲಿ ಅಂತ ಪ್ರಶ್ನೆ ಕೇಳಿದ್ರೆ, ಮೊದಲನೇದಾಗಿ ಈ ಬಿಸ್ನೆಸ್ ಅಂತ ಅಂದ್ರೆ ಎಲೆಕ್ಟ್ರಾನಿಕ್ ಬಿಸ್ನೆಸ್. ವಿ ಕ್ಯಾನ್ ಬೈ ದ ಪ್ರಾಡಕ್ಟ್, ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು, ಥ್ರೂ ಬೈ ಎಲೆಕ್ಟ್ರಾನಿಕಲಿ. ಎಲೆಕ್ಟ್ರಾನಿಕ್ ಸರ್ವಿಸ್ ಅನ್ನ, ಮೊಬೈಲ್ ಆಗಿರ್ಬೋದು ಅಥವಾ ನಿಮ್ಮ ಟ್ಯಾಬ್ಲೋ ಆಗಿರ್ಬೋದು, ಕಂಪ್ಯೂಟರ್ ಮುಖಾಂತರವಾಗಿ ನಾವೇನ್ ಮಾಡ್ತೀವಿ ಬಿಸ್ನೆಸ್ ಮಾಡೋದಕ್ಕೆ ಅದು ಪರ್ಚೇಸ್ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಅದಕ್ಕೆ ನಾವೇನ್ ಕರಿತೀವಿ ಈ ಬಿಸ್ನೆಸ್, ಎಲೆಕ್ಟ್ರಾನಿಕ್ ಬಿಸ್ನೆಸ್. ಅದನ್ನ ಡೆಫಿನೇಷನ್ ಅಲ್ಲಿ ಹೇಳ್ತಾರೆ, ಈ ಬಿಸ್ನೆಸ್ ಇಸ್ ಕಂಡಕ್ಟ್ ಆಫ್ ಎ ಇಂಡಸ್ಟ್ರಿ. ಯಾವುದೇ ಇಂಡಸ್ಟ್ರಿ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಮುಖಾಂತರವಾಗಿ, ಥ್ರೂ ಎಲೆಕ್ಟ್ರಾನಿಕ್ ಟ್ರೇಡ್ ಕಾಮರ್ಸ್ ಯೂಸಿಂಗ್ ಎ ಕಂಪ್ಯೂಟರ್ ನೆಟ್ವರ್ಕ್. ಕಂಪ್ಯೂಟರ್ ಮುಖಾಂತರವಾಗಿ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ, ಲ್ಯಾನ್ ಅಂತ ಬಳಸ್ತಾರೆ. ಕಂಪ್ಯೂಟರ್ ಓದಿರೋರಿಗೆ, ಕಂಪ್ಯೂಟರ್ ನಾಲೆಡ್ಜ್ ಇದ್ದವರಿಗೆ ಇದು ಗೊತ್ತಾಗುತ್ತೆ. ಲೋಕಲ್ ಏರಿಯಾ ನೆಟ್ವರ್ಕ್ ಅದನ್ನ ಬಳಸಿ ಹಿ ಕ್ಯಾನ್ ಸೆಲ್ಲಿಂಗ್ ದ ಗೂಡ್ಸ್ ಆರ್ ಪರ್ಚೇಸಿಂಗ್ ದ ಗೂಡ್ಸ್. ಯಾವುದೋ ಪ್ರದೇಶದಲ್ಲಿರುವಂತಹ ಪ್ರಾಡಕ್ಟ್ ಅನ್ನ ನೀವು ಯು ಕ್ಯಾನ್ ಪರ್ಚೇಸ್ ಥ್ರೂ ಎಲೆಕ್ಟ್ರಾನಿಕ್ ಸರ್ವಿಸ್. ಎಲೆಕ್ಟ್ರಾನಿಕ್ ಸರ್ವಿಸ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಬೈ ದ ಪ್ರಾಡಕ್ಟ್. ಯಾವ ಪ್ರಾಡಕ್ಟ್ ಬೇಕಾದ್ರೂ ಬೈ ಮಾಡಬಹುದು. ಫಾರ್ ಎಕ್ಸಾಂಪಲ್, ಅಮೆರಿಕಾದಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ಇದೆ, ಯಾವುದೋ ಒಂದು ಕಂಪ್ನಿ ಅಂತ ಅನ್ಕೊಂಡ್ರ, ಫಾರ್ ಎಕ್ಸಾಂಪಲ್ LG ಕಂಪ್ನಿ ಅಂತ ಅನ್ಕೊಂಡ್ರ, ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಬೈ ದ LG ಗೂಡ್ಸ್ ಅಂಡ್ ಸರ್ವಿಸಸ್. ರೆಫ್ರಿಜರೇಟರ್ ನಿಮಗೆ ಬೇಕಾಗಿದೆ, ನೀವಿರೋದು ಇಂಡಿಯಾ ದೇಶದಲ್ಲಿ, ನೀವೇನ್ ಮಾಡ್ತೀರಿ ಥ್ರೂ ದ ಎಲೆಕ್ಟ್ರಾನಿಕ್ ಸರ್ವಿಸ್ ನೀವೇನ್ ಮಾಡಬಹುದು, ಆನ್ಲೈನ್ ಪೇಮೆಂಟ್ ಅನ್ನ ಮಾಡಿ. ಎಲೆಕ್ಟ್ರಾನಿಕ್ ಸರ್ವಿಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ಕಂಪ್ಯೂಟರ್ ನೆಟ್ವರ್ಕ್ ಅನ್ನು ಬಳಸಿಕೊಂಡು ಯು ಕ್ಯಾನ್ ಬೈ ದ LG ಗೂಡ್ಸ್ ಫ್ರಮ್ ಅಮೆರಿಕಾ. ಅಮೆರಿಕಾದಿಂದ ನೀವು ಬೈ ಮಾಡಬಹುದು. ಅಥವಾ ಹೀಗೂ ತಿಳ್ಕೋಬಹುದು, ನಿಮ್ಮ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಯಾವುದೇ ಆಗಿರ್ಬೋದು, ಅದನ್ನ ಥ್ರೂ ಎಲೆಕ್ಟ್ರಾನಿಕ್ ನೀವೇನ್ ಮಾಡಬಹುದು, ಯು ಕ್ಯಾನ್ ಸೆಲ್ ಇಟ್. ಪರ್ಚೇಸ್ ಅಂಡ್ ಸೇಲ್ಸ್ ಎರಡೂ ಇದೆ. ಅದನ್ನ ಥ್ರೂ ಎಲೆಕ್ಟ್ರಾನಿಕ್ ಸರ್ವಿಸ್ ಅಂದ್ರೆ ಕಂಪ್ಯೂಟರ್ ನೆಟ್ವರ್ಕ್ ಮುಖಾಂತರವಾಗಿ ನೀವು ಮಾಡಿದ್ದೆ ಆದ್ರೆ ಅದಕ್ಕೆ ನಾವೇನ್ ಕರಿತೀವಿ ಈ ಬಿಸ್ನೆಸ್ ಅಂತ ಕರಿತೀವಿ. ಡೆಫಿನೇಷನ್ ಅದನ್ನ ಹೇಳ್ತಾರೆ, ಈ ಬಿಸ್ನೆಸ್ ಈಸ್ ಎ ಕಂಡಕ್ಟ್ ಆಫ್ ಇಂಡಸ್ಟ್ರಿ ಟ್ರೇಡ್ ಕಾಮರ್ಸ್ ಯೂಸಿಂಗ್ ಆಫ್ ದ ಕಂಪ್ಯೂಟರ್ ನೆಟ್ವರ್ಕ್. ಕಂಪ್ಯೂಟರ್ ನೆಟ್ವರ್ಕ್ ಅನ್ನ ಬಳಸಿ ಥ್ರೂ ಇಂಟರ್ನೆಟ್. ಇವತ್ತೆಲ್ಲ ನಾವು ನೋಡ್ತಾ ಇದ್ದೀವಿ ಥ್ರೂ ಇಂಟರ್ನೆಟ್ ಅನ್ನು ಬಳಸಿ ನಾವೇನ್ ಮಾಡ್ತಾ ಇದ್ದೀವಿ, ವಿ ಕ್ಯಾನ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ದ ಗೂಡ್ಸ್ ಅಂಡ್ ಸರ್ವಿಸಸ್. ಯಾವ ಬೇಕಾದ್ರೂ ಆಗಿರ್ಬೋದು, ಅದಕ್ಕೆ ನಾವೇನ್ ಕರಿತೀವಿ ಈ ಬಿಸ್ನೆಸ್ ಅಂತ ಹೇಳ್ತೀವಿ. ಇನ್ನು ಇ ಕಾಮರ್ಸ್ ಅಂದ್ರೆ ಏನ್ ಸರ್, ಸ್ವಲ್ಪ ಕೆಳಗಡೆ ಬರೆದಿದ್ದೀವಿ. ಇ ಕಾಮರ್ಸ್, ಈ ಬಿಸ್ನೆಸ್ ಆಯ್ತು, ಜೊತೆಗೆ ಇ ಕಾಮರ್ಸ್. ವಾಟ್ ಯು ಮೀನ್ ಬೈ ಇ ಕಾಮರ್ಸ್? ಇ ಕಾಮರ್ಸ್ ಅಂದ್ರೆ ಏನು ಅಂತ ಕೇಳಿದ್ರೆ, ಇ ಕಾಮರ್ಸ್ ಕನ್ವರ್ಸ್ ಎ ಫರ್ಮ್ ಇಂಟರಾಕ್ಷನ್ ವಿತ್ ಇಟ್ಸ್ ಕಸ್ಟಮರ್ ಅಂಡ್ ಸಪ್ಲೈಯರ್ಸ್ ಓವರ್ ದ ಇಂಟರ್ನೆಟ್ ಅಥವಾ ಕಂಪ್ಯೂಟರ್. ನೆಟ್ ಮುಖಾಂತರವಾಗಿ ನಾವು ಕನ್ವರ್ಸೇಷನ್ ಮಾಡೋದೇನಿದೆ ಅಲ್ಲ, ಅದಕ್ಕೆ ನಾವೇನ್ ಕರಿತೀವಿ ಇ ಕಾಮರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಮುಂಚೆ ಏನ್ ಮಾಡ್ತಿದ್ವಿ, ಈ ಬಿಸ್ನೆಸ್ ಮಾಡ್ತಿದ್ವಿ ಥ್ರೂ ಬೈ ಎಲೆಕ್ಟ್ರಾನಿಕ್ ಮೀಡಿಯಾ, ವಿ ಕ್ಯಾನ್ ಬೈಯಿಂಗ್, ಪರ್ಚೇಸಿಂಗ್ ಅಂಡ್ ಸೇಲ್ ದ ಗೂಡ್ಸ್ ಇಲ್ಲಿ. ಬಟ್ ಈಗ ಏನಾಗಿದೆ, ಇ ಕಾಮರ್ಸ್ ಏನಾಗಿದೆ, ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ. ಥ್ರೂ ವಿಡಿಯೋ ಕಾನ್ಫರೆನ್ಸ್, ನಾನು ಇಲ್ಲಿ ಕೂತಿದ್ದೀನಿ, ನೀವು ಮನೆಯಲ್ಲೇ ಕೂತು ನೀವೇನ್ ಮಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಅಂದ್ರೆ ಅರ್ಥ ಏನು, ಥ್ರೂ ಎಲೆಕ್ಟ್ರಾನಿಕ್ ಮೀಡಿಯಾ ವಿತ್ ಯೂಸಿಂಗ್ ಎ ಇಂಟರ್ನೆಟ್ ಆನ್ಲೈನ್ ಕ್ಲಾಸ್ ನಡೀತಾ ಇದೆ. ನಾನು ಇಲ್ಲಿ ಕೂತಲ್ಲೇ, ನಾನು ಕಾಲೇಜಲ್ಲಿ ಇದ್ದೀನಿ, ನೀವು ಮನೇಲಿ ಕೂತು ಕೇಳ್ತಾ ಇದ್ದೀರಿ. ಅಂದ್ರೆ ಅರ್ಥ ಏನು, ಇದೇ ರೀತಿ ದ ಬಿಸ್ನೆಸ್ ಕಾಮರ್ಸ್ ಏನಿದೆಲ್ಲ ಏನಾಗ್ತಾ ಇದೆ, ಟ್ರೇಡ್ ಕಾಮರ್ಸ್ ಸರ್ವಿಸ್ ಏನಾಗಿದೆ, ಕೂತಲ್ಲೇ ನೀವು ಎಲ್ಲೇ ಇರಬಹುದು, ಅಮೆರಿಕ ದೇಶದಲ್ಲಿ ಇರಬಹುದು, ನೀವು ಇಂಡಿಯಾ ದೇಶದಿಂದನೇ ಇಂಟರಾಕ್ಷನ್ ನಡೀತಾ ಇದೆ, ಸಂವಾದ ನಡೀತಾ ಇದೆ. ಯಾರಿಗೆ? ಇಬ್ರಿಗೆ. ಒಂದು ಬೈ ಮಾಡೋರು, ಇನ್ನೊಂದು ಸೆಲ್ ಮಾಡೋರು. ನಾವು ಬೈ ಮಾಡ್ತಾ ಇದ್ದೀವಿ, ಸೆಲ್ ಮಾಡೋರು ನಮಗೆ ಹೇಳ್ತಾ ಇದ್ದಾರೆ, ಅಥವಾ ನಾವು ಸೆಲ್ ಮಾಡಿದ್ರೆ ಅವರು ಬೈ ಮಾಡ್ತಾರೆ. ಇ ಕಾಮರ್ಸ್ ಅಂದ್ರೆ ಇಂಟರಾಕ್ಷನ್ ಬಿಟ್ವೀನ್ ಟೂ ಪರ್ಸನ್ಸ್, ಬೈಯರ್ ಅಂಡ್ ಸೆಲ್ಲರ್, ಇಬ್ಬರ ಮಧ್ಯೆ ನಡೆಯುವಂಥದ್ದು ಥ್ರೂ ಬೈ ಇಂಟರ್ನೆಟ್ ಮುಖಾಂತರವಾಗಿ ಇಂಟರಾಕ್ಷನ್ ನಡೀತಾ ಇದೆ. ಇಲ್ಲಿ ಇಂಟರಾಕ್ಷನ್ ಇಲ್ಲ. ಮುಂಚೆ ಏನ್ ಮಾಡ್ತಿದ್ವಿ, ಬರೇ ನಾವು ಡಾಕ್ಯುಮೆಂಟ್ ಕಳಿಸ್ತಿದ್ವಿ. ಈಗ ಹಂಗಲ್ಲ. ಇ ಕಾಮರ್ಸ್ ಏನಾಗಿದೆ, ಫುಲ್ ಡೆವಲಪ್ಮೆಂಟ್ ಆಗಿದೆ. ಇ ಕಾಮರ್ಸ್ ಮುಖಾಂತರವಾಗಿ ವಿ ಕ್ಯಾನ್ ಡೆವಲಪಿಂಗ್ ಎ ಸರ್ವಿಸ್
ನಮ್ಮ ಸರ್ವಿಸ್ ಟ್ರೇಡ್ ಕಾಮರ್ಸ್ ಡೆವಲಪ್ಮೆಂಟ್ ಆಗಿದೆ. ವಿ ಕ್ಯಾನ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಥ್ರೂಟ್ ವರ್ಲ್ಡ್. ಇಡೀ ವರ್ಲ್ಡ್ ನಲ್ಲಿ ಎಲ್ಲವನ್ನು ನಾವು ಬೈ ಮಾಡಬಹುದು, ಎಷ್ಟು ಬೇಕಾದ್ರೂ ಬೈ ಮಾಡಬಹುದು, ಯಾವ ಪ್ರಮಾಣದಲ್ಲಿ ಬೇಕಾದ್ರೂ. ಹೌ ಮಚ್ ಕ್ವಾಂಟಿಟಿ ವಿ ರಿಕ್ವೈರ್ಡ್, 10 ಇರ್ಬೋದು, 100 ಇರ್ಬೋದು, 1000 ಇರ್ಬೋದು, 1000 ಇಕ್ವಿಪ್ಮೆಂಟ್ಸ್ ನಮಗೆ ಬೇಕು ಇಂಥ ದಿವಸ ಅಂತ ನೀವು ಮಾತಾಡಿದ್ರೆ ಥ್ರೂ ವಿಡಿಯೋ ಕಾನ್ಫರೆನ್ಸ್ ಅವ್ರು ಏನ್ ಮಾಡ್ತಾರೆ, ಈ ಕ್ಯಾನ್ ಸೆಲ್ಲಿಂಗ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಅಂತ ಹೇಳ್ತೀವಿ. ಅಂದ್ರೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಬೈ ಥ್ರೂ ಇಂಟರ್ನೆಟ್ ಮಾಡಿದ್ದೇ ಆದ್ರೆ ಅದಕ್ಕೆ ನಾವೇನ್ ಕರಿತೀವಿ ಈ ಬಿಸ್ನೆಸ್, ಈ ಕಾಮರ್ಸ್ ಅಂತ ಎರಡು ಇದೆ. ಬಿಸ್ನೆಸ್ ನಲ್ಲಿ ಡಾಕ್ಯುಮೆಂಟ್ ಇತ್ತು, ಈಗ ಇಂಟರಾಕ್ಷನ್ ನಡೀತಾ ಇದೆ. ಹಾಗಾದ್ರೆ ಮೇನ್ ಡಿಫರೆನ್ಸ್ ಏನು ಈ ಬಿಸ್ನೆಸ್ ಸಿಗು ಮತ್ತು ಈ ಕಾಮರ್ಸ್ ಸಿಗು ಅಂತ ಕೇಳಿದ್ರೆ, ಈ ಬಿಸ್ನೆಸ್ ಏನಿದೆಲ್ಲ ಮೊದಲನೇದು, ಈ ಬಿಸ್ನೆಸ್ ಏನಿದೆಲ್ಲ ಅಲ್ಲೇನಾಗುತ್ತೆ ಅಂತ ಕೇಳಿದ್ರೆ ದ ವೇರಿಯಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂಡ್ ಫಂಕ್ಷನ್ಸ್ ಕಂಡಕ್ಟ್ ಎಲೆಕ್ಟ್ರಾನಿಕ್ ಸಚ್ ಎ ಕಾಮರ್ಸ್, ಪ್ರೊನೌನ್ಸಿಯೇಷನ್, ಇನ್ವೆಂಟರಿ ಮ್ಯಾನೇಜ್ಮೆಂಟ್, ಪ್ರೊಡಕ್ಷನ್ ಡೆವಲಪ್ಮೆಂಟ್, ಅಕೌಂಟಿಂಗ್ ಅಂಡ್ ಫೈನಾನ್ಸ್ ಥ್ರೂ ಬೈ ಎಲೆಕ್ಟ್ರಾನಿಕ್. ಎಲೆಕ್ಟ್ರಾನಿಕ್ ಮುಖಾಂತರವಾಗಿ ನಾವೆಲ್ಲ ಬಿಸ್ನೆಸ್ ಮಾಡ್ತೀವಿ. ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅದು ಯಾವ್ದು ಬೇಕಾದ್ರೂ ಆಗಿರ್ಬೋದು ಅಂತ ಹೇಳ್ತಾರೆ. ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅದರಲ್ಲೂ ಮುಖ್ಯವಾಗಿ ನಾವು ಡಾಕ್ಯುಮೆಂಟ್ ಅನ್ನ ಕಳಿಸಿ ಇಷ್ಟು 1000 ಪ್ರಾಡಕ್ಟ್ ನಮ್ಗೆ ಬೇಕು, ಇಂಥ ದಿವಸ ಬೇಕು ಅಂತ ಹೇಳಿದಾಗ ಈ ಕ್ಯಾನ್ ಬೈ ಅಂಡ್ ಸೆಲ್ಲಿಂಗ್. ನಾವು ಬೈ ಮಾಡಬಹುದು ಅಥವಾ ಸೆಲ್ ಮಾಡಬಹುದು ಬೈ ಥ್ರೂ ಎಲೆಕ್ಟ್ರಾನಿಕ್ ಮೀಡಿಯಾ. ಬಟ್ ಇ ಕಾಮರ್ಸ್ ನಲ್ಲಿ ಏನಾಗುತ್ತೆ ಅಂದ್ರೆ ಇ ಕಾಮರ್ಸ್ ಕನ್ವರ್ಸ್ ಎ ಫರ್ಮ್ ಇಂಟರಾಕ್ಷನ್ ವಿತ್ ಕಸ್ಟಮರ್ ಅಂಡ್ ಆಲ್ಸೋ ಸಪ್ಲೈಯರ್. ಇಲ್ಲಿ ಇಂಟರಾಕ್ಷನ್ ಇರಲ್ಲ, ಇಲ್ಲಿ ಬರೀ ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ. ಇಲ್ಲಿ ಹಂಗಲ್ಲ, ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಇಂಟರಾಕ್ಷನ್ ಮಾಡ್ತಾ ಇದ್ದೀವಿ. ಹೌ ಮಚ್ ಕ್ವಾಂಟಿಟಿ ಯು ನೀಡ್, ಎಷ್ಟು ಕ್ವಾಂಟಿಟಿ ನಿಮಗೆ ಬೇಕು, ಹೌ ಮಚ್ ಅಮೌಂಟ್ ವಿ ಪೇಡ್, ನೀವು ಎಷ್ಟು ಕೊಡಕ್ಕಾಗತ್ತೆ ಅಮೌಂಟ್ ಅನ್ನ, ಇವೆಲ್ಲ ಇಂಟರಾಕ್ಷನ್ ಮಾಡಬಹುದು ಇ ಕಾಮರ್ಸ್ ಥ್ರೂ ಇ ಕಾಮರ್ಸ್ ಅಂತ ಹೇಳ್ತೀವಿ. ಅದರಲ್ಲೂ ಇಟ್ ಇನ್ಕ್ಲೂಡ್ಸ್ ಇ ಕಾಮರ್ಸ್. ಈ ಬಿಸ್ನೆಸ್ ನಲ್ಲಿ ಇ ಕಾಮರ್ಸ್ ಸೇರ್ಕೊಂಡಿದೆ. ಈ ಬಿಸ್ನೆಸ್ ನ ಒಂದು ಪಾರ್ಟ್ ಏನು ಇ ಕಾಮರ್ಸ್ ಅಂತ ಹೇಳ್ತೀವಿ. ಬಟ್ ಈ ಬಿಸ್ನೆಸ್ ಇದಲ್ಲ, ಈ ಬಿಸ್ನೆಸ್ ಇದು ಪಾರ್ಟ್ ಅಂತ ಹೇಳ್ತೀವಿ. ಇಷ್ಟೇ ವ್ಯತ್ಯಾಸ, ಏನ್ ಬಹಳ ವ್ಯತ್ಯಾಸ ಇಲ್ಲ. ಅಂದ್ರೆ ಈ ಬಿಸ್ನೆಸ್ ನ ಒಂದು ಪಾರ್ಟ್ ಇ ಕಾಮರ್ಸ್, ಇಟ್ ಈಸ್ ಜಸ್ಟ್ ಒನ್ ಪಾರ್ಟ್ ಆಫ್ ದ ಕಾಮರ್ಸ್. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅಂದ್ರೆ ಈ ಬಿಸ್ನೆಸ್ ನಲ್ಲಿ ಓನ್ಲಿ ವಿ ಕ್ಯಾನ್ ಥ್ರೂ ಇಂಟರ್ನೆಟ್ ವಿ ಕ್ಯಾನ್ ಸೆಂಡಿಂಗ್ ಎ ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಟು ನಾವೇನ್ ಮಾಡ್ತಿದ್ವಿ, ಪರ್ಚೇಸ್ ಅಂಡ್ ಸೇಲ್ಸ್ ಅನ್ನು ಮಾಡ್ತಿದ್ವಿ ಥ್ರೋಟ್ ಇನ್ ವರ್ಲ್ಡ್. ಬಟ್ ಇ ಕಾಮರ್ಸ್ ನಲ್ಲಿ ಇಂಟರಾಕ್ಷನ್ ನಡೀತಾ ಇದೆ. ವಿ ಕ್ಯಾನ್ ಇಂಟರಾಕ್ಷನ್ ಬಿಟ್ವೀನ್ ಎ ಸಪ್ಲೈಯರ್ ಅಂಡ್ ಕಸ್ಟಮರ್ ಜೊತೆಗೆ ಸಪ್ಲೈಯರ್ ಇಂಟರಾಕ್ಷನ್ ಮಾಡುವಂತಹ ಒಂದು ಪರಿಸ್ಥಿತಿಗೆ ಅಥವಾ ಒಂದು ವ್ಯವಸ್ಥೆಗೆ ನಾವೇನ್ ಕರಿತೀವಿ ಇಂಟರಾಕ್ಷನ್ ಥ್ರೂ ಎಲೆಕ್ಟ್ರಾನಿಕ್ ಮೀಡಿಯಾ. ಎದರ ನೇರ ಮಾತಾಡೋದಲ್ಲ, ಇಂಟರಾಕ್ಷನ್ ಹೇಗಿರ್ಬೇಕು, ಥ್ರೂ ಬೈ ಎಲೆಕ್ಟ್ರಾನಿಕ್ ಮೀಡಿಯಾ. ಇಂಟರ್ನೆಟ್ ಅನ್ನ ಯೂಸ್ ಮಾಡಿ ಮಾತಾಡೋದಕ್ಕೆ, ವ್ಯವಹಾರವನ್ನು ಮಾಡೋದಕ್ಕೆ, ಟ್ರೇಡ್ ಕಾಮರ್ಸ್ ಮಾಡೋದಕ್ಕೆ ನಾವೇನ್ ಹೇಳ್ತೀವಿ ಇ ಕಾಮರ್ಸ್ ಅಂತ ಹೇಳ್ತೀವಿ. ಅದರಲ್ಲೂ ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಇ ಕಾಮರ್ಸ್ ಹೆಂಗಿದೆಪ್ಪ ಅಂದ್ರೆ ಎರಡು ರೀತಿ ಹೇಳ್ಬೋದು. B2B ಅಂತ ಹೇಳ್ತೀವಿ, ಅಂದ್ರೆ ಬಿಸ್ನೆಸ್ ಟು ಬಿಸ್ನೆಸ್. ಒಂದು ಬಿಸ್ನೆಸ್ ನಿಂದ ಇನ್ನೊಂದು ಬಿಸ್ನೆಸ್ ಡೆವಲಪ್ಮೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಇದಾರೆ ಅಂತ ಅನ್ಕೋಣ. ಕಾರ್ ಮ್ಯಾನುಫ್ಯಾಕ್ಚರ್ ಏನ್ ಮಾಡ್ತಾರೆ, ಈ ಪ್ರೊಡ್ಯೂಸಿಂಗ್ ಸಮ್ ಪಾರ್ಟ್ಸ್, ಕಾರಿಗೆ ಬೇಕಾಗಿರುವಂತಹ ಪಾರ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಕಾರ್ ಬೈ ಮಾಡೋರು ಇದಾರಲ್ಲ, ಅಂದ್ರೆ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡೋರು, ಹಿ ಕ್ಯಾನ್ ಬೈ ದ ಪಾರ್ಟ್ಸ್, ಸ್ಪೇರ್ ಪಾರ್ಟ್ಸ್ ಗಳನ್ನ ಹಿ ಕ್ಯಾನ್ ಬೈ ಇಟ್. ಬೈ ಮಾಡೋದ್ರಿಂದ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಬೇಕಾಗಿರುವಂತಹ ಟೂಲ್ಸ್ ಮ್ಯಾನುಫ್ಯಾಕ್ಚರರು ಡೆವಲಪ್ಮೆಂಟ್ ಆಗ್ತಾರೆ. ಫೈನಲ್ ಆಗಿ ಕಾರ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋರು ಇದಾರಲ್ಲ, ಅವರು ಡೆವಲಪ್ಮೆಂಟ್ ಆಗ್ತಾರೆ. ಬಿಸ್ನೆಸ್ ನಿಂದ ಬಿಸ್ನೆಸ್ ಡೆವಲಪ್ಮೆಂಟ್ ಆಗುವಂತದ್ದು ಥ್ರೂ ಬೈ ಇ ಕಾಮರ್ಸ್ ನಮಗೆ ಸಾಧ್ಯ ಆಗಿದೆ. ಬಿಸ್ನೆಸ್ ಟು ಬಿಸ್ನೆಸ್ ಅಂತ ಹೇಳ್ತೀವಿ ಫಸ್ಟ್ ಪಾರ್ಟ್. ಇನ್ನು B2C ಅಂತ ಇದೆ, ಅಂದ್ರೆ ಬಿಸ್ನೆಸ್ ಟು ಕಸ್ಟಮರ್. ಬಿಸ್ನೆಸ್ ಎಲ್ಲ ತಗೋಬಹುದು, ಯಾವ ಮಾರ್ಕೆಟ್ ನಲ್ಲಿ ಯಾವ ಬಿಸ್ನೆಸ್ ಬೇಕಾಗಿರ್ಬೋದು. ಕಸ್ಟಮರ್ ನಾವು, ನಮಗೆ ಬೇಕಾಗಿರುವಂತಹ ಪ್ರಾಡಕ್ಟ್ ವಿ ಕ್ಯಾನ್ ಬೈ ಥ್ರೂ ಎಲೆಕ್ಟ್ರಾನಿಕ್ ಸರ್ವಿಸ್. ಇ ಕಾಮರ್ಸ್ ಇಂಟರಾಕ್ಷನ್ ಮಾಡ್ತೀವಿ ಥ್ರೂ ಇಂಟರ್ನೆಟ್. ಇಂಥ ಪ್ರಾಡಕ್ಟ್ ಇಷ್ಟು ಐಟಮ್ ಬೇಕಾಗಿದೆ, ಇಂಥ ದಿವಸ ಬೇಕಾಗಿದೆ, ಇಷ್ಟು ಕ್ವಾಲಿಟಿಯಲ್ಲೇ ಬೇಕು, ಇಷ್ಟು ಕ್ವಾಂಟಿಟಿಯಲ್ಲೇ ಬೇಕು. 120 ಪೀಸ್ ಬೇಕಪ್ಪ, ನನಗೆ ನಾಳೆ 120 ಪೀಸ್ ಬೇಕು ಅಂತ ಹೇಳಿದ್ರೆ ಈ ಕ್ಯಾನ್ ಸೆಲ್ ಟು ದ ಕಸ್ಟಮರ್ ಗೆ ಸೆಲ್ ಮಾಡ್ತಾನೆ. ಬಿಸ್ನೆಸ್ ಟು ಬಿಸ್ನೆಸ್ ಅಂದ್ರೆ ಮೊದಲನೇದು ಬಿಸ್ನೆಸ್ ಟು ಬಿಸ್ನೆಸ್, ಎರಡನೇದು ಬಿಸ್ನೆಸ್ ಟು ಕಸ್ಟಮರ್ ಅಂತ ಹೇಳ್ತೀವಿ. ಇನ್ನು ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಕಸ್ಟಮರ್ ಟು ಕಸ್ಟಮರ್ ಅಂತ ಒಂದಿದೆ. ಮೂರನೇದು ಕಸ್ಟಮರ್ ಟು ಕಸ್ಟಮರ್. ನಾನೇನ್ ಮಾಡ್ತೀನಿ, ಬೈ ಮಾಡ್ತೀನಿ ಪ್ರಾಡಕ್ಟ್ ಅನ್ನ. ಕಸ್ಟಮರ್ ಟು ಕಸ್ಟಮರ್, ಎ ಕನ್ಸ್ಯೂಮರ್
ಟು ಕನ್ಸ್ಯೂಮರ್ ಈ ಬಿಸ್ನೆಸ್. ಹೆಂಗಂದ್ರೆ ಬಿಸ್ನೆಸ್ ಆರ್ಗನೈಸ್ ಫ್ರಮ್ ದ ಕಸ್ಟಮರ್ ಅಂಡ್ ಅಲ್ಟಿಮೇಟ್ ಡೆಸ್ಟಿನೇಷನ್ ಟು ದ ಕಸ್ಟಮರ್ ಕನ್ಸ್ಯೂಮರ್ಸ್. ಅಂದ್ರೆ ನಾನೀಗ ಬೈ ಮಾಡಿದ್ದೇನೆ, ನಾನೇನ್ ಮಾಡ್ತೀನಿ, ನಾನು ಇನ್ನೊಬ್ಬ ಕಸ್ಟಮರ್ ಹೇಳ್ತೇನೆ ಇದನ್ನ ನೀವು ಬೈ ಮಾಡಿ, ಇದನ್ನ ತೆಗೆದುಕೊಳ್ಳಿ. ನಾನೇ ಅಡ್ವರ್ಟೈಸ್ಮೆಂಟ್ ಮಾಡ್ತೀನಿ ಕಂಪ್ನಿ ಪರವಾಗಿ ನಾನೇನ್ ಮಾಡ್ತೀನಿ, ಐ ಕ್ಯಾನ್ ಸೆಲ್ ದ ಗೂಡ್ಸ್ ಅಂಡ್ ಸರ್ವಿಸಸ್. ಯಾವ್ದು ಬೇಕಾದ್ರೂ ಆಗಿರ್ಬೋದು, ಥ್ರೂ ಎಲೆಕ್ಟ್ರಾನಿಕ್ ಸರ್ವಿಸ್. ಅದು ಚೆನ್ನಾಗಿ ನೆನಪಿರಬೇಕು. ಎಲೆಕ್ಟ್ರಾನಿಕ್ ಮುಖಾಂತರವಾಗಿ ನಾನೇನ್ ಮಾಡ್ತೀನಿ, ಕಸ್ಟಮರ್ ಟು ಕಸ್ಟಮರ್ ಆಗಿರ್ಬೋದು, ಬಿಸ್ನೆಸ್ ಟು ಬಿಸ್ನೆಸ್, ಬಿಸ್ನೆಸ್ ಟು ಕಸ್ಟಮರ್, ಕಸ್ಟಮರ್ ಟು ಕಸ್ಟಮರ್. ವಿ ಕ್ಯಾನ್ ಥ್ರೂ ಯೂಸಿಂಗ್ ಇಂಟರ್ನೆಟ್ ಅನ್ನ ಯೂಸ್ ಮಾಡಿ ವಿ ಕ್ಯಾನ್ ಸೆಲ್ ದ ಗೂಡ್ಸ್ ಅಂಡ್ ಸರ್ವಿಸಸ್. ಹಾಗಾದ್ರೆ ಮೇನ್ ಡಿಫರೆನ್ಸಸ್ ಏನ್ ಸರ್, ಸ್ವಲ್ಪ ಗಮನ ಹರಿಸೋಣ ಅಂತ ಇದ್ರ ಕಡೆ. ಬೇಸಿಕ್ ಡಿಫರೆನ್ಸಸ್ ಬಿಟ್ವೀನ್ ಟ್ರಾನ್ಸಾಕ್ಷನ್ ಬಿಸ್ನೆಸ್ ಅಂಡ್ ಇ ಬಿಸ್ನೆಸ್. ಟ್ರಾನ್ಸಾಕ್ಷನ್ ಬಿಸ್ನೆಸ್ ಅಂದ್ರೆ ವೆರಿ ಸಿಂಪಲ್, ಯು ಗೋ ಟು ದ ಶಾಪ್, ಫಿಸಿಕಲಿ ಯು ಗೋ ಟು ದ ಶಾಪ್ ಅಂಡ್ ಬೈಯಿಂಗ್ ದ ಪ್ರಾಡಕ್ಟ್. ಮೊದಲನೇದು ಟ್ರಾನ್ಸಾಕ್ಷನ್ ಬಿಸ್ನೆಸ್. ಇಲ್ಲಿ ಇ ಬಿಸ್ನೆಸ್ ಹಂಗಲ್ಲ, ಥ್ರೂ ಆನ್ಲೈನ್ ಸರ್ವಿಸ್ ನೀವು ಮಾಡ್ತಾ ಇದ್ದೀರಿ, ಅದಕ್ಕೆ ಇ ಬಿಸ್ನೆಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಸ್ವಲ್ಪ ಡಿಫರೆನ್ಸಸ್ ಏನು ಅಂತ ಗಮನಿಸೋಣ, ಒಂದೊಂದೇ ನೋಡೋಣ. ಮೊದಲನೇದ್ದು ಈಸಿ ಆಫ್ ಫಾರ್ಮೇಶನ್. ಟ್ರಾನ್ಸಾಕ್ಷನ್ ಬಿಸ್ನೆಸ್ ಇದಲ್ಲ, ಟ್ರಾನ್ಸಾಕ್ಷನ್ ಬಿಸ್ನೆಸ್ ಅದು ಡಿಫಿಕಲ್ಟ್ ಆಗಿರುವಂತದ್ದು. ಯಾಕೆ, ನಿಮಗೆ ಒಂದು ಐಟಮ್ ಬೇಕಾಗಿದೆ, ನೀವೇನ್ ಮಾಡ್ಬೇಕು, ಆ ಶಾಪ್ ತನಕ ಹೋಗ್ಬೇಕು. ಶಾಪ್ ತನಕ ಹೋಗಿ ಆ ಶಾಪ್ ಓಪನ್ ಇದ್ದಾಗ ಯು ಕ್ಯಾನ್ ಬೈ ದ ಪ್ರಾಡಕ್ಟ್. ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು. ಮೊದಲು ಟೈಮ್ ಕಷ್ಟ ಆಗುತ್ತೆ, ಟೈಮ್ ಸ್ಪೆಂಡ್ ಆಗುತ್ತೆ, ಅಲ್ಲಿ ತನಕ ಹೋಗ್ಬೇಕು, ಪೆಟ್ರೋಲ್ ಖರ್ಚಾಗುತ್ತೆ, ಅಂಡ್ ಆಲ್ಸೋ ಯು ಬೈ ದ ಪ್ರಾಡಕ್ಟ್. ಡಿಫಿಕಲ್ಟ್ ಅಂತ ಹೇಳ್ತಾ ಇದ್ದೀವಿ. ಟ್ರಾನ್ಸಾಕ್ಷನ್ ಬಿಸ್ನೆಸ್ ಇದಲ್ಲ, ಅದು ಡಿಫಿಕಲ್ಟ್ ಆಗಿರುವಂತದ್ದು. ಬಟ್ ವೆರಿ ಸಿಂಪಲ್ ಈ ಬಿಸ್ನೆಸ್. ಫ್ರಾಕ್ಷನ್ ಆಫ್ ಸೆಕೆಂಡ್, ಜಾಸ್ತಿ ಏನಿಲ್ಲ, ಫ್ರಾಕ್ಷನ್ ಆಫ್ ಸೆಕೆಂಡ್ ನಿಮಗೆ ನಿಮ್ಮ ಐಟಮ್ ಸಿಗುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಂತೀವಿ ಮೊದಲನೇ. ಇನ್ನು ಎರಡನೇದು ಫಿಸಿಕಲ್ ಪ್ರೆಸೆನ್ಸ್. ಇಲ್ಲಿ ಟ್ರಾನ್ಸಾಕ್ಷನ್ ಏನಿದೆ, ಟ್ರಾನ್ಸಾಕ್ಷನ್ ಬಿಸ್ನೆಸ್, ಫಿಸಿಕಲ್ ಪ್ರೆಸೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಪ್ರತ್ಯಕ್ಷವಾಗಿ ಹೋದ್ರೆ ಮಾತ್ರ ನಿಮಗೆ ಕೇಳಿದ್ರೆ ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ ಅನ್ನ ಕೊಡ್ತಾರೆ. ಎಲ್ಲಿ ಹಂಗಲ್ಲ, ಇಲ್ಲ. ಫಿಸಿಕಲ್ ಪ್ರೆಸೆನ್ಸ್ ನಾಟ್ ರಿಕ್ವೈರ್ಡ್, ಅವಶ್ಯಕತೆ ಇಲ್ಲ. ನೀವು ಥ್ರೂ ಇಂಟರ್ನೆಟ್ ಮಾಡಿದ್ರೆ ಸಾಕು, ನಾಟ್ ರಿಕ್ವೈರ್ಡ್. ಅಂಡ್ ಆಲ್ಸೋ ಲೊಕೇಶನಲ್ ರಿಕ್ವೈರ್ಮೆಂಟ್ಸ್ ಅಂದ್ರೆ ಪ್ರಾಕ್ಸಿಮೇಟ್, ನಿಯರೆಸ್ಟ್ ಏನಿದೆನೋ ಆಫ್ ದ ಸೋರ್ಸ್ ಆಫ್ ರಾ ಮೆಟೀರಿಯಲ್ ಆಫ್ ದ ಪ್ರಾಡಕ್ಟ್ ಈಸ್ ರಿಕ್ವೈರ್ಡ್. ಅಂದ್ರೆ ಇಲ್ಲಿ ನೀವು ಪ್ರತ್ಯಕ್ಷವಾಗಿ ಹೋಗಿ ಕೇಳಿದ್ರೆ ಮಾತ್ರ ಅವ್ರು ನಿಮಗೆ ಕೊಡ್ತಾರೆ ಹೊರತು ಇಲ್ಲಾಂದ್ರೆ ಕೊಡಲ್ಲ. ಬಟ್ ಇಲ್ಲಿ ಹಂಗಲ್ಲ, ನೀವು ಥ್ರೂ ಆನ್ಲೈನ್ ಸರ್ವಿಸ್, ಮೊಬೈಲ್ ನಲ್ಲೇ ನೀವು ಕ್ಯಾನ್ ಪರ್ಚೇಸ್ ದ ಗೂಡ್ಸ್ ಅಂಡ್ ಸರ್ವಿಸಸ್. ಇನ್ನು ಕಾಸ್ಟ್ ಆಫ್ ದ ಸೆಟ್ಟಿಂಗ್, ಇಲ್ಲಿ ಟ್ರಾನ್ಸಾಕ್ಷನ್ ಕಾಸ್ಟ್ ಆಫ್ ಸೆಟ್ಟಿಂಗ್, ನಿಮಗೆ ಗಾಡಿ ಬೇಕು, ಪೆಟ್ರೋಲ್ ಬೇಕು, ಅದನ್ನು ಓಡ್ಸಕ್ ನಿಮಗೆ ಬರ್ತಿರ್ಬೇಕು, ಲೈಸೆನ್ಸ್ ಇರಬೇಕು, ಅಲ್ಲಿ ತನಕ ಹೋಗಬೇಕು, ಆಮೇಲೆ ಯು ಕ್ಯಾನ್ ಬೈ ದ ಪ್ರಾಡಕ್ಟ್. ಸೆಟಪ್ ಬೇಕು, ಇಲ್ಲ ಅಂದ್ರೆ ನೀವು ಬೈ ಮಾಡಕ್ ಆಗಲ್ಲ. ಬಟ್ ಇಲ್ಲಿ ಹೈ ಆಗಿರುತ್ತೆ ಸೆಟಪ್, ಇಲ್ಲಿ ಲೋ ಆಗಿರುತ್ತೆ, ಇಲ್ಲಿ ಅವಶ್ಯಕತೆ ಇಲ್ಲ. ನಿಮಗೆ ಇಂಟರ್ನೆಟ್ ಯೂಸ್ ಮಾಡಕ್ ಬಂದ್ರೆ ಸಾಕು, ನಿಮಗೆ ಪ್ರಾಡಕ್ಟ್ ಹೆಸರು ಗೊತ್ತಿದ್ರೆ ಸಾಕು, ಯು ಕ್ಯಾನ್ ಆನ್ಲೈನ್, ಥ್ರೂ ಆನ್ಲೈನ್ ನಿಮ್ಮ ಅಕೌಂಟ್ ಇಂದ ಅಮೌಂಟ್ ಹೋಗುತ್ತೆ, ನಿಮಗೆ ಪ್ರಾಡಕ್ಟ್ ತಲುಪಿಸ್ತಾರೆ ಅಂತ ಹೇಳ್ತಾರೆ. ಇನ್ನು ಆಪರೇಟಿಂಗ್ ಕಾಸ್ಟ್, ನಾನು ಈಗ ಹೇಳಿದಂಗೆ ಇಲ್ಲಿ ಹೈ ಆಗಿರುತ್ತೆ ಆಪರೇಟಿಂಗ್ ಕಾಸ್ಟ್, ಇಲ್ಲಿ ಲೋ ಆಗಿರುತ್ತೆ, ಬಹಳ ಕಡಿಮೆ. ಆಪರೇಟಿಂಗ್ ಕಾಸ್ಟ್ ಬಹಳ ಕಡಿಮೆ ಅಂದ್ರೆ ಬಹಳ ಕಡಿಮೆ, ಯಾರು ತಗೊಳ್ಳೋದೇ ಇಲ್ಲ ಅಂತ ಹೇಳ್ತಾರೆ. ಅಂಡ್ ಆಲ್ಸೋ ರೆಸ್ಪಾನ್ಸ್ ಟೈಮ್ ಆಫ್ ಮೀಟಿಂಗ್ ಕಸ್ಟಮರ್ ರಿಕ್ವೈರ್ಮೆಂಟ್ಸ್, ಲಾಂಗ್ ಟೈಮ್. ನೀವು ಅಂಗಡಿಗೆ ಹೋಗಿರ್ತೀರಿ ಬೈ ಮಾಡಬೇಕು ಅಂತ, ನಿಮ್ಮಂಗೆ 5-6 ಜನ ಕಸ್ಟಮರ್ ಬಂದಿರ್ತಾರೆ, ಅವರೆಲ್ಲ ಆದ್ಮೇಲೆ ನಿಮಗೆ ಅವ್ನು ಏನ್ ಮಾಡ್ತಾನೆ, ನಿಮ್ಮನ್ನು ಮಾತಾಡಿಸ್ತಾರೆ, ನಿಮಗೆ ಯಾವ ಪ್ರಾಡಕ್ಟ್ ಬೇಕು ಅಂತ. ಎಲ್ಲಿ ಟ್ರಾನ್ಸಾಕ್ಷನ್ ಬಿಸ್ನೆಸ್ ನಲ್ಲಿ. ಬಟ್ ಆನ್ಲೈನ್ ನಲ್ಲಿ ಹಂಗಲ್ಲ, ನೀವು ಯಾವಾಗ ಕ್ಲಿಕ್ ಮಾಡ್ತಿರೋ, ಯಾವಾಗ ಆನ್ ಮಾಡ್ತಿರೋ ಅವಾಗ ನಿಮಗೆ ಮಾತಾಡಿಸ್ತಾರೆ. ಇನ್ಸ್ಟ್ರಕ್ಷನ್ ಬಹಳ ಸುಲಭ ಆಗಿರುತ್ತೆ ಅಂತ ಹೇಳ್ತಾರೆ. ಬಿಸ್ನೆಸ್ ಪ್ರೊಸೆಸ್ ಅಂಡ್ ಲೆಂತ್ ಆಫ್ ದ ಸೈಕಲ್ ಅಂದ್ರೆ ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಸೀಕ್ವೆನ್ಸಿಯಲ್ಲಿ ಏನಿರಲ್ಲ ಅದು ಬಹಳ ಹೈ ಆಗಿರುತ್ತೆ. ಎಲ್ಲಾ ಪ್ರಾಡಕ್ಟ್ ಎಲ್ಲಾ ಟೈಮ್ ನಲ್ಲಿ ಸಿಗಲ್ಲ. ಅಂದ್ರೆ ಒಂದೊಂದು ಪ್ರಾಡಕ್ಟ್ ಒನ್ ಟೈಮ್ ನಲ್ಲಿ ಮಾತ್ರ ಸಿಗುತ್ತೆ. ಈಗ ಉದಾಹರಣೆಗೆ ಆಪಲ್ ಇದೆ, ಸೀಸನಬಲ್ ಫ್ರೂಟ್, ಅದು ಎಲ್ಲಾ ಟೈಮ್ ನಲ್ಲಿ ಸಿಗಲ್ಲ. ರೆಫ್ರಿಜರೇಟರ್ ಇದ್ರೆ ಸಿಗುತ್ತೆ, ಇಲ್ಲ ಅಂದ್ರೆ ಸಿಗಲ್ಲ. ಬಟ್ ಇಲ್ಲಿ ಹಂಗಲ್ಲ, ಥ್ರೂ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಯು ಕ್ಯಾನ್ ಬೈ ದ ಪ್ರಾಡಕ್ಟ್. ಯಾವ ಪ್ರಾಡಕ್ಟ್ ಬೇಕಾದ್ರೆ ಯಾವ ಬೇಕಾದ್ರೂ ಬೈ ಮಾಡಬಹುದು. ಅಂಡ್ ಆಲ್ಸೋ ಈಸಿ ಆಫ್ ಗೋಯಿಂಗ್ ಗ್ಲೋಬಲ್, ಲೆಸ್ ಅಂಡ್ ಆಲ್ಸೋ ಮಚ್. ಅಂದ್ರೆ ಈ ಟ್ರಾನ್ಸಾಕ್ಷನ್ ಬಿಸ್ನೆಸ್ ಗ್ಲೋಬಲ್ ಅಲ್ಲಿ ಮೀಟ್ ಆಗಲ್ಲ. ಗ್ಲೋಬಲ್ ಮೀನ್ಸ್ ಹೊರಗಡೆ ಎಲ್ಲ ದೇಶಗಳಿಗೆ ಮೀಟ್ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆ? ಟ್ರಾನ್ಸಾಕ್ಷನ್ ಬಿಸ್ನೆಸ್ ಡೈರೆಕ್ಟ್ ಫಿಸಿಕಲ್ ಪ್ರೆಸೆನ್ಸ್ ಬೇಕು. ಎಲ್ಲಾ ದೇಶಕ್ಕೆ ಹೋಗಿ ನಾವು ಬೈ ಮಾಡಕ್ ಸಾಧ್ಯ ಇಲ್ಲ. ಎಲ್ಲಾ ಪ್ರಾಡಕ್ಟ್ ಎಲ್ಲಾ ದೇಶಕ್ಕೆ ಹೋಗಿ ಬೈ ಮಾಡಕ್ ಆಗಲ್ಲ. ಹಾಗಾಗಿ ಗ್ಲೋಬಲೈಸೇಷನ್ ಬಹಳ ಕಡಿಮೆ, ಲೆಸ್ ಅಂತ ಹೇಳ್ಬಹುದು. ಇಲ್ಲಿ ಹೈ ಆಗಿರುತ್ತೆ. ಯಾಕೆ? ನೀವು ಇಲ್ಲೇ ಕೂತಲ್ಲೇ
ಅಮೆರಿಕಾದಲ್ಲಿ ಒಂದು ಶಾಪ್ ಅಲ್ಲಿ ಏನ್ ಸಿಗುತ್ತೋ ಅದನ್ನ ನೀವು ಇಲ್ಲಿಂದನೇ ಬೈ ಮಾಡಬಹುದು. ಜಪಾನ್ ನಲ್ಲಿರೋದನ್ನ ನೀವು ಇಲ್ಲಿಂದನೇ ಬೈ ಮಾಡಬಹುದು. ಇಟ್ ಈಸ್ ವೆರಿ ಡಿಫ್ರೆಂಟ್. ಒಂದೇ ರೀತಿ ಇರಲ್ಲ, ಬೇರೆ ಬೇರೆ ಇರುತ್ತೆ. ಟ್ರಾನ್ಸಾಕ್ಷನ್ ಬಿಸ್ನೆಸ್ ಇಲ್ಲಿ ಏನಾಗುತ್ತೆ, ನೀವು ಫಿಸಿಕಲ್ ಆಗಿ ಹೋಗಿ ಎಲ್ಲ ಕಡೆ ಬೈ ಮಾಡಕ್ ಆಗಲ್ಲ. ಹಾಗಾಗಿ ಗ್ಲೋಬಲೈಸೇಷನ್ ಬಹಳ ಕಡಿಮೆ ಇರುತ್ತೆ. ಬಟ್ ಯು ಕಮ್ ಟು ದ ಪಾಯಿಂಟ್ ಆಫ್ ಈ ಬಿಸ್ನೆಸ್ ನಲ್ಲಿ ಜಾಸ್ತಿ ಆಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅಂಡ್ ಆಲ್ಸೋ ನೇಚರ್ ಆಫ್ ಹ್ಯೂಮನ್ ರಿಸೋರ್ಸ್, ಇಲ್ಲಿ ಟ್ರಾನ್ಸಾಕ್ಷನ್ ಬಿಸ್ನೆಸ್ ನಲ್ಲಿ ಸರಿ ಸ್ವಲ್ಪ ಸ್ಕಿಲ್ ಇರುವಂತವ್ರು ಆಗಿರ್ಬೋದು, ಅಥವಾ ಅನ್ಸ್ಕಿಲ್ಡ್ ಮ್ಯಾನ್ ಪವರ್ ಈಸ್ ನೀಡೆಡ್. ಏನ್ ಕೆಲಸ ಮಾಡ್ಕೊಂಡು ಹೋಗಕ್ಕೇನು, ಟ್ರಾನ್ಸಾಕ್ಷನ್ ನಲ್ಲಿ ಸಾಮಾನ ಕೊಡ್ಲಿಕ್ಕೇನು ಹೆಸರು ಓದಕ್ ಬಂದ್ರೆ ಸಾಕು, ಆರಾಮ್ ಕೊಟ್ಬಿಡ್ತಾರೆ. ಏನ್ ಸ್ಕಿಲ್ ಏನ್ ಬೇಕಾಗಿಲ್ಲ. ಅಥವಾ ಸೆಮಿ ಸ್ಕಿಲ್, ಸ್ವಲ್ಪ ಸ್ಕಿಲ್ ಇದ್ರೆ ಸಾಕು, ಅಥವಾ ಅನ್ಸ್ಕಿಲ್ಡ್ ಪರ್ಸನ್ ಆಗಿದ್ರು ಪರವಾಗಿಲ್ಲ. ಟ್ರಾನ್ಸಾಕ್ಷನ್ ಬಿಸ್ನೆಸ್ ನಲ್ಲಿ ಯು ಕ್ಯಾನ್ ಬೈ ದ ಗೂಡ್ಸ್ ಅಂಡ್ ಸರ್ವಿಸಸ್. ಯಾರು ಬೇಕಾದ್ರು, ಈಗ ನಾನೇ ಉದಾಹರಣೆಗೆ ನಾನೇನ್ ಮಾಡ್ತೀನಿ, ಒಬ್ರಿಗೆ ಕರೆದು ಹೇಳ್ತೀನಿ, ಈಸ್ ಆಲ್ಸೋ ಅನ್ಸ್ಕಿಲ್ಡ್ ಪರ್ಸನ್. ನಾನೇನ್ ಮಾಡ್ತೀನಿ ಅವ್ರಿಗೆ ಹೇಳ್ತೀನಿ, ಹೋಗಿ 1 kg ಸಕ್ಕರೆ ತಗೊಂಡ್ಬರ್ರಿ ಅಂಗಡಿಗೆ ಹೋಗಿ. ಅವನೇನ್ ಮಾಡ್ತಾನೆ, ಹೋಗ್ತಾನೆ ಅಂಗಡಿಗೆ ಹೋಗ್ತಾನೆ, ಈ ಪೇದ ಅಮೌಂಟ್ ಅನ್ನ ಪೇ ಮಾಡ್ತಾನೆ. 1 kg ಶುಗರ್ ಬೇಕು, ಶುಗರ್ ಕೇನ್ ಬೇಕು, ಕೊಡ್ತಾನೆ, ತಗೊಂಡ್ಬಿಡ್ತಾನೆ. ಇಲ್ಲಿ ಸ್ಕಿಲ್ ಅನ್ನ ಬಳಸೋ ಅವಶ್ಯಕತೆ ಇಲ್ಲ. ಅಥವಾ ಸೆಮಿ ಸ್ಕಿಲ್ ಆಗಿದ್ರು ಪರವಾಗಿಲ್ಲ, ಅವನಿಗೆ ಸ್ವಲ್ಪ ಗೊತ್ತಿದ್ರು ಸಾಕು, ಈ ಕ್ಯಾನ್ ಬೈ ದ ಪ್ರಾಡಕ್ಟ್. ಅದನ್ನ ಬೈ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಯಾವ ಪ್ರಾಡಕ್ಟ್ ಅನ್ನ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೋಗಿ ಬಾಯಿಂದ ಕೇಳಿ, ಫಿಸಿಕಲ್ ಪ್ರೆಸೆನ್ಸ್ ಇರುತ್ತಲ್ಲ, ಅಮೌಂಟ್ ಅನ್ನ ಪೇ ಮಾಡಿರ್ತಾನೆ. ಈ ಉದಾಹರಣೆಗೆ 40 ರೂಪಾಯಿ ಅಂತ ಅನ್ಕೊಳ್ಳೋಣ. ಈ ಕ್ಯಾನ್ ಬೈಗೆ 1 kg ಸಕ್ಕರೆ ಬೈ ಮಾಡ್ತಾ ಇದ್ದಾನೆ, 1 kg ಶುಗರ್ ಅನ್ನ ಬೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, 40 ರೂಪಾಯಿ ಅನ್ಕೊಳ್ಳೋಣ. 40 ರೂಪಾಯಿ ಕೊಡ್ತಾನೆ. ಈ ಕ್ಯಾನ್ ಬೈ ದ ಪ್ರಾಡಕ್ಟ್ ಅಂಡ್ ಗೋ ಟು ದ ಹೌಸ್. ಮನೆ ಬಂದ್ಬಿಡ್ತಾನೆ. ಇಲ್ಲಿ ಸೆಮಿ ಸ್ಕಿಲ್ಡ್ ಆದ್ರೂ ಸರಿ, ಅನ್ಸ್ಕಿಲ್ಡ್ ಆಗಿದ್ರು ಸರಿ, ಅವನಿಗೆ ಏನೂ ಗೊತ್ತಿಲ್ಲ, ಓದ್ಲಿಕ್ಕೆ ಬರೀಲಿಕ್ಕೆ ಬರಲ್ಲ ಅಂದ್ರೂ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಟ್ರಾನ್ಸಾಕ್ಷನ್ ಬಿಸ್ನೆಸ್ ನಲ್ಲಿ ನಡೆದೋಗುತ್ತೆ. ಬಟ್ ಇಲ್ಲಿ ಹಂಗಲ್ಲ. ಇಲ್ಲಿ ಟೆಕ್ನಿಕಲಿ ಹಿ ಇಸ್ ವೆರಿ ಸೌಂಡ್. ಟೆಕ್ನಿಕಲ್ ಆಗಿ ಸೌಂಡ್ ಆಗಿರ್ಬೇಕು ಅಂದ್ರೆ ಮಾತ್ರ ಹಿ ಕ್ಯಾನ್ ಪ್ರೊಫೆಷನಲಿ, ಟೆಕ್ನಿಕಲಿ ಇರಬೇಕು, ಪ್ರೊಫೆಷನಲಿ ಕ್ವಾಲಿಫೈಡ್ ಪರ್ಸನ್ ನೀಡೆಡ್. ಇಲ್ಲಿ ಹಂಗಲ್ಲ. ಈ ಬಿಸ್ನೆಸ್ ನಲ್ಲಿ ಕ್ವಾಲಿಫೈಡ್ ಆಗಿರುವಂತಹ ಪರ್ಸನ್ ಆಗಿರ್ಬೇಕು. ಯಾಕೆ, ಇಂಟರ್ನೆಟ್ ಚೆನ್ನಾಗಿ ಗೊತ್ತಿರಬೇಕು, ನೆಟ್ ಆನ್ ಇದೆ ಚೆನ್ನಾಗಿ ಗೊತ್ತಿರಬೇಕು, ಯಾವ ಪ್ರಾಡಕ್ಟ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ಗೊತ್ತಿರಬೇಕು. ಅದನ್ನ ಥ್ರೂ ಇಂಟರ್ನೆಟ್ ಹೆಂಗೆ ನೀವು ಸೆಲ್ ಮಾಡ್ತೀರಿ ಅನ್ನೋದು ಗೊತ್ತಿರಬೇಕು. ಪರ್ಚೇಸ್ ಮಾಡೋದಾಗಿರ್ಬೋದು, ಸೆಲ್ ಮಾಡೋದಾಗಿರ್ಬೋದು, ಎಲ್ಲಾ ರೀತಿಯಲ್ಲೂ ಅವನಿಗೆ ಮನಸ್ಸಲ್ಲಿ ಗೊತ್ತಿರಬೇಕು. ಪ್ರೊಫೆಷನಲಿ, ಟೆಕ್ನಿಕಲಿ ಹಿ ಇಸ್ ವೆರಿ ಸೌಂಡ್. ಕ್ವಾಲಿಫೈಡ್ ಅದನ್ನು ಹೇಳ್ತಾರೆ, ಕ್ವಾಲಿಫೈಡ್ ಆಗಿರಬೇಕು. ಪ್ರೊಫೆಷನಲಿ ಕ್ವಾಲಿಫೈಡ್, ಬರೇ ಕ್ವಾಲಿಫೈಡ್ ಅಲ್ಲ. ಕ್ವಾಲಿಫೈಡ್ ಅಂತಂದ್ರೆ ಈಗ ಉದಾಹರಣೆಗೆ ಆಡಿಟರ್ ಆಗಬೇಕು ಅಂದ್ರೆ ಬರೇ ಅಕೌಂಟೆನ್ಸಿ ಗೊತ್ತಿದ್ರೆ ಉಪಯೋಗ ಇಲ್ಲ. ಜೊತೆಗೆ ಏನಿರಬೇಕು, ಮಿನಿಮಮ್ CA ಆಗಿರಬೇಕು, 5 years ಎಕ್ಸ್ಪೀರಿಯನ್ಸ್ ಇರಬೇಕು. ಪ್ರೊಫೆಷನ್, CA ಇಸ್ ಎ ಪ್ರೊಫೆಷನ್. ಚಾರ್ಟ್ ಅಕೌಂಟೆಂಟ್ ಆಗಿರ್ಬೇಕು. ಸೊ ಹಿ ಬಿಕಮ್ ಎ ಚಾರ್ಟ್ ಅಕೌಂಟೆಂಟ್. ಅವನೇನಾಗ್ಬೋದು, ಆಡಿಟರ್ ಆಗಿ ವರ್ಕ್ ಮಾಡಬಹುದು. ಕ್ವಾಲಿಫೈಡ್ ಆಗಿರ್ಬೇಕು, ಪ್ರೊಫೆಷನಲಿ ಆಗಿರಬೇಕು, ಟೆಕ್ನಿಕಲಿ ಸೌಂಡ್ ಆಗಿರ್ಬೇಕು. ಅಂತವನು ಹಿ ಇಸ್ ಅ ಸೂಟಬಲ್. ಯಾವಾಗ ಬಿಸ್ನೆಸ್ ಮಾಡಕ್ಕೆ, ಈ ಕಾಮರ್ಸ್ ಅಥವಾ ಈ ಬಿಸ್ನೆಸ್ ಮಾಡ್ಲಿಕ್ಕೆ ಅವಕಾಶ ಇದೆ. ಇನ್ನು ಟ್ರಾನ್ಸಾಕ್ಷನ್ ರಿಸ್ಕ್ ವೆರಿ ಲೋ. ಇಲ್ಲೇನಾಗಿದೆ, ಟ್ರಾನ್ಸಾಕ್ಷನ್ ರಿಸ್ಕ್ ಏನಿದೆಲ್ಲ ವೆರಿ ಲೋ, ಬಹಳ ಕಡಿಮೆ ಇರುತ್ತೆ. ಈಗ ಒಂದು ಉದಾಹರಣೆಗೆ ನೀವು ಪ್ರಾಡಕ್ಟ್ ಅನ್ನ ಬೈ ಮಾಡ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ. ಯಾವುದೋ ಒಂದು ಪ್ರಾಡಕ್ಟ್, ಈ ಉದಾಹರಣೆ ಸಕ್ಕರೆ ತಗೊಂಡೆ, ಅದನ್ನ ಬೈ ಮಾಡ್ತಾ ಇದ್ದೀರಿ. 40 ರೂಪಾಯಿ ಕೊಟ್ಟು ಯು ಕ್ಯಾನ್ ಬೈ ದ ಶುಗರ್. 1 kg ಶುಗರ್ ನ ಬೈ ಮಾಡಿದೀನಿ. ಏನ್ ಬಹಳ ಅಂದ್ರೆ ಏನಾಗ್ಬೋದು, 1 kg ಹಾಳಾಗ್ಬೋದು, ಇಲ್ಲ ಅಂದ್ರೆ ವಾಪಸ್ ಕೊಟ್ಟು ಬೇರೆ ಪದಾರ್ಥ, ಬೇರೆ ಪ್ರಾಡಕ್ಟ್ ಅನ್ನು ತಗೊಂಬ ಅಂತ ಹೇಳಿ ಕಳಿಸ್ಬೋದು. ಬಟ್ ಇಲ್ಲಿ ಹಂಗಲ್ಲ. ರಿಸ್ಕ್ ಏನಿದೆಲ್ಲ ವೆರಿ ಲೆಸ್ ಆಗಿರುತ್ತೆ. ಇಲ್ಲಿ ವೆರಿ ಹೈ ರಿಸ್ಕ್. ಯಾಕೆ, ಒಂದ್ಸಾರಿ ಅಮೌಂಟ್ ಹೋಗ್ಬಿಡ್ತು ಅಂದ್ರೆ ಒಂದ್ಸಾರಿ, ಯಾಕೆಂದ್ರೆ ಇಲ್ಲಿ ಆಪ್ಷನ್ಗಳು ಬಹಳ, ಆನ್ಲೈನ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ. ಯಾವ್ದು ಫೇಕ್, ಯಾವ್ದು ಒರಿಜಿನಲ್ ನಿಮಗೆ ಗೊತ್ತಿಲ್ಲಲ್ಲ. ಅದಕ್ಕೆ ಇಲ್ಲಿ ನಾವೇನ್ ಹೇಳ್ತೀವಿ, ಕ್ವಾಲಿಫೈಡ್ ಅಂಡ್ ಪ್ರೊಫೆಷನಲಿ ಸೌಂಡ್, ಟೆಕ್ನಿಕಲಿ ಹಿ ಇಸ್ ವೆರಿ ಸೌಂಡ್, ಬಹಳ ಚೆನ್ನಾಗಿರ್ಬೇಕು. ಅಂತವನು ಮಾತ್ರ ಇಲ್ಲಿ ಈ ಬಿಸ್ನೆಸ್ ನಲ್ಲಿ ಇರ್ಲಿಕ್ಕೆ ಸಾಧ್ಯ. ಅದಕ್ಕೆ ರಿಸ್ಕ್ ಜಾಸ್ತಿ ಇರುತ್ತೆ, ಹೈ ರಿಸ್ಕ್. ಬಟ್ ಕಂಪೇರ್ ಟು ಟ್ರಾನ್ಸಾಕ್ಷನ್ ಬಿಸ್ನೆಸ್, ಲೋ ರಿಸ್ಕ್, ಬಹಳ ಕಡಿಮೆ ಇರುತ್ತೆ. ಏನು ರಿಸ್ಕ್ ತಗೊಳ್ಳೋದು ಅವಶ್ಯಕತೆ ಇಲ್ಲೇ ಇಲ್ಲ, ಇರೋದೇ ಇಲ್ಲ, ಬಹಳ ಕಡಿಮೆ ಆಗಿರುತ್ತೆ. ಯಾಕೆ, ಇರೋದೇ ಒಂದು ಆಪ್ಷನ್, ಸಕ್ಕರೆ ಅಂದ್ರೆ ಒಂದೇ ಕೊಡ್ತಾನೆ, ಬೇರೆ ಏನು ಸಾಲ್ಟ್ ಅಂತೂ ಕೊಡಲ್ಲ, ಸಕ್ಕರೆನೇ ಕೊಡ್ತಾನೆ. ಬಹಳ ಅಂದ್ರೆ ದೊಡ್ಡದಿರ್ಬೋದು, ಸಣ್ಣದಿರ್ಬೋದು, ಸಕ್ಕರೆ ವಾಪಸ್ ಕೊಟ್ಟು ಬೇಕಾದಷ್ಟು ಬರ್ಬೋದು ಅಂತ ಚಾನ್ಸ್ ಇದೆ. ಬಟ್ ಕಮ್ ಟು ದ ಈ ಬಿಸ್ನೆಸ್, ಇಲ್ಲಿ ಏನಪ್ಪಾ ಅಂದ್ರೆ ಚಾನ್ಸಸ್ ಬಹಳ ಕಡಿಮೆ, ಬಹಳ ಕಡಿಮೆ. ಇಲ್ಲಿ ರಿಸ್ಕ್ ಬಹಳ ಇರುತ್ತೆ ಅಂತ ಹೇಳ್ತೀವಿ.
ಹಾಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೋಡಿದ್ದೇನಪ್ಪಾ ಅಂದ್ರೆ ವಾಟ್ ಯು ಮೀನ್ ಬೈ ಇ ಬಿಸ್ನೆಸ್. ಇ ಬಿಸ್ನೆಸ್ ಅಂದ್ರೆ ಏನು? ದ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅಥವಾ ಪರ್ಚೇಸಿಂಗ್ ಅಂಡ್ ಸೆಲ್ಲಿಂಗ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ರೇಡ್ ವಿತ್ ಎಲೆಕ್ಟ್ರಾನಿಕ್ ಥ್ರೂ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಹೇಳ್ತೀವಿ. ಬಟ್ ಇ ಕಾಮರ್ಸ್ ಅಂದ್ರೆ ಬಿಸ್ನೆಸ್ ಜೊತೆಗೆ ವಿ ಕ್ಯಾನ್ ಇಂಟರಾಕ್ಷನ್ ಬಿಟ್ವೀನ್ ಕಸ್ಟಮರ್ ಅಂಡ್ ಸಪ್ಲೈಯರ್ ಇಬ್ಬರು ಜೊತೆಗೆ ಮಾಡೋದಕ್ಕೆ ನಾವು ಕಾಮರ್ಸ್ ಇ ಕಾಮರ್ಸ್ ಅಂತ ಹೇಳ್ತೀವಿ. ಬಿಸ್ನೆಸ್ ಈ ಬಿಸ್ನೆಸ್ ನ ಒಂದು ಪಾರ್ಟ್ ಇ ಕಾಮರ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ದ ಡಿಫರೆನ್ಸ್ ಬಿಟ್ವೀನ್ ಟ್ರಾನ್ಸಾಕ್ಷನ್ ಬಿಸ್ನೆಸ್ ಅಂಡ್ ಆಲ್ಸೋ ಇ ಬಿಸ್ನೆಸ್ ಏನು ಡಿಫರೆನ್ಸಸ್ ಅಂತ ಕೇಳಿದ್ರೆ, ಮೊದಲನೇದು ಈಸಿ ಟು ಫಾರ್ಮೇಶನ್, ಬಹಳ ಈಸಿ ಆಗಿ ಫಾರ್ಮೇಶನ್ ಮಾಡಬಹುದು. ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ಏನಾಗುತ್ತೆ ಇಲ್ಲಿ ಆ ಶಾಪ್ ಅನ್ನ ಅಲ್ಲಿ ತನಕ ಹೋಗಿ ತಗೊಂಡು ಟೈಮ್ ತಗೊಳುತ್ತೆ, ಡಿಫಿಕಲ್ಟ್ ಆಗಿರುವಂತದ್ದು. ಇಲ್ಲಿ ಅವಶ್ಯಕತೆ ಇಲ್ಲ. ಥ್ರೂ ಬೈ ಎಲೆಕ್ಟ್ರಾನಿಕ್ ಮೀಡಿಯಾ ಯು ಕ್ಯಾನ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ದ ಗೂಡ್ಸ್ ಅಂಡ್ ಸರ್ವಿಸಸ್. ಇದು ಮೊದಲನೇದು. ಇನ್ನು ಎರಡನೇದು ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಬಿಸ್ನೆಸ್ ಫಿಸಿಕಲ್ ಪ್ರೆಸೆನ್ಸ್. ನೀವು ಶಾಪಿಗೆ ಹೋಗ್ಬೇಕು, ನಿಮ್ಮ ಫಿಸಿಕಲ್ ಪ್ರೆಸೆನ್ಸ್ ಇದ್ರೆ ಮಾತ್ರ ಅವನು ನಿಮಗೆ ಪ್ರಾಡಕ್ಟ್ ಅನ್ನ ಕೊಡ್ತಾನೆ. ಇಲ್ಲಿ ಹಂಗೇನಿಲ್ಲ, ಫಿಸಿಕಲ್ ಪ್ರೆಸೆನ್ಸ್ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅಂಡ್ ವೆರಿ ಇಂಪಾರ್ಟೆಂಟ್ ಕಾಸ್ಟ್ ಆಫ್ ಸೆಟಪ್. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗಿ ಪೆಟ್ರೋಲ್ ಇರಬೇಕು ಗಾಡಿಯಲ್ಲಿ, ಮಧ್ಯೆಯಲ್ಲಿ ನಿಂತ್ಕೋಬಾರ್ದು, ರಿಸ್ಕ್ ಇರುತ್ತೆ. ಇದನ್ನೆಲ್ಲ ಟ್ರಾನ್ಸಾಕ್ಷನ್ ಬಿಸ್ನೆಸ್ ನಲ್ಲಿ ನೋಡ್ತೀವಿ. ಇಲ್ಲ ಹಂಗಲ್ಲ, ಥ್ರೂ ಬೈ ಎಲೆಕ್ಟ್ರಾನಿಕ್ ಯು ಕ್ಯಾನ್ ಬೈ ದ ಗೂಡ್ಸ್ ಅಂಡ್ ಸರ್ವಿಸಸ್ ವೆರಿ ಲೆಸ್. ಅಂಡ್ ಆಲ್ಸೋ ಟೈಮ್ ಏನಿದೆಯಲ್ಲ ಬಹಳ ಇಂಪಾರ್ಟೆಂಟ್. ಟೈಮ್ ನಲ್ಲಿ ಲೆಂತ್ ಆಫ್ ಟೈಮ್ ಇಟ್ ಈಸ್ ಟೇಕ್ ಲಾರ್ಜ್ ಆಫ್ ಟೈಮ್. ಯಾಕಂದ್ರೆ ನಿಮ್ ಮನೆ ಹತ್ರನೇ ಪ್ರಾಡಕ್ಟ್ ಇದ್ರೆ ಒಳ್ಳೇದು. ಕೆಲವೊಂದು ಪ್ರಾಡಕ್ಟ್ ನಿಮ್ ಮನೆ ಹತ್ರ ಸಿಗಲ್ಲ, ನೀವೇನ್ ಮಾಡಬೇಕು, ಮಾರ್ಕೆಟಿಗೆ ಹೋಗ್ಬೇಕು. 4 ಕಿಲೋಮೀಟರ್ ಮಾರ್ಕೆಟಿಗೆ ಹೋಗಿ ಯು ಕ್ಯಾನ್ ಬೈ ದ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಟ್ರಾನ್ಸಾಕ್ಷನ್ ಬಿಸ್ನೆಸ್ ನಲ್ಲಿ. ಬಟ್ ಈ ಬಿಸ್ನೆಸ್ ನಲ್ಲಿ ಹಾಗಲ್ಲ, ಯು ಕ್ಯಾನ್ ಬೈ ದ ಪ್ರಾಡಕ್ಟ್ ವೆರಿ ಫ್ರಾಕ್ಷನ್ ಆಫ್ ಸೆಕೆಂಡ್, 2 minutes 3 minutes ನಲ್ಲಿ ಯು ಕ್ಯಾನ್ ಬೈ ದ ಗೂಡ್ಸ್ ಅಂಡ್ ಸರ್ವಿಸಸ್ ವೆರಿ ಈಸಿಲಿ ಅಂತ ಹೇಳ್ತೀವಿ. ಬಟ್ ಟ್ರಾನ್ಸಾಕ್ಷನ್ ಅಲ್ಲಿ ಇಲ್ಲೇನ್ ಮಾಡ್ತೀವಿ ಅಂದ್ರೆ ಈಸಿ ಟು ಗೋಯಿಂಗ್ ಟು ಗ್ಲೋಬಲ್. ಇಲ್ಲಿ ಒಂದೇ ಶಾಪು, ನಿಮ್ ಮನೆ ಹತ್ರ ಇರೋ ಶಾಪು, ಅಲ್ಲಿ ಒಂದೇ ಅಂಗಡಿ ಇದೆ, ಅಲ್ಲಿ ಏನ್ ಪದಾರ್ಥ ಸಿಗುತ್ತೋ ಅದನ್ನ ಮಾತ್ರ ನೀವು ಬೈ ಮಾಡಬಹುದು. ಬಟ್ ಯು ಗೋ ಟು ದ ಇ ಬಿಸ್ನೆಸ್ ಹಂಗಲ್ಲ. ವೇರಿಯಸ್ ಆಲ್ಟರ್ನೇಟಿವ್ಸ್, ವೇರಿಯಸ್ ಕಂಪನೀಸ್, ಡಿಫರೆಂಟ್ ಪ್ರೈಸಸ್, ಯಾವ್ದು ಬೇಕೋ ಅದನ್ನ ಬೈ ಮಾಡಬಹುದು. ಇಲ್ಲಿ ಗ್ಲೋಬಲೈಸೇಷನ್ ಲೆಸ್ ಆಗಿರುತ್ತೆ, ಇಲ್ಲಿ ಹೈ ಆಗಿರುತ್ತೆ ಅಂತ ಹೇಳ್ತೀವಿ. ಅಂಡ್ ಆಲ್ಸೋ ನೇಚರ್ ಆಫ್ ಹ್ಯೂಮನ್ ರಿಸೋರ್ಸ್, ಸೆಮಿ ಸ್ಕಿಲ್ಡ್ ಆಗಿದ್ರು ಸರಿ, ಅನ್ಸ್ಕಿಲ್ಡ್ ಪರ್ಸನ್ ಆಗಿರ್ಬೋದು ಸರಿ, ಟ್ರಾನ್ಸಾಕ್ಷನ್ ಬಿಸ್ನೆಸ್ ಬಹಳ ಸುಲಭವಾಗಿ ಮಾಡಬಹುದು. ಬಟ್ ಯು ಗೋ ಟು ದ ಇ ಬಿಸ್ನೆಸ್, ಎಲೆಕ್ಟ್ರಾನಿಕ್ ಗೂಡ್ಸ್ ಬಿಸ್ನೆಸ್ ನಲ್ಲಿ ಸ್ಕಿಲ್ಡ್ ಫುಲ್ ಆಗಿರಬೇಕು ಅವನು ಪರ್ಸನ್. ಅಂಡ್ ಆಲ್ಸೋ ಪ್ರೊಫೆಷನಲಿ ಹಿ ನೋ ದ ಥಿಂಗ್ಸ್, ಚೆನ್ನಾಗಿ ಗೊತ್ತಿರಬೇಕು ಅಂತವನು ಮಾತ್ರ ಈ ಕ್ಯಾನ್ ಟೆಕ್ನಿಕಲಿ ಸೌಂಡ್. ಹೂ ಈಸ್ ಟೆಕ್ನಿಕಲಿ ಸೌಂಡ್ ಹಿ ಈಸ್ ಫುಲ್ಫಿಲ್ ದ ಇ ಬಿಸ್ನೆಸ್. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ. ಇನ್ನು ರಿಸ್ಕ್ ಗೆ ಬಂದ್ರೆ ಲಾಸ್ಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಟ್ರಾನ್ಸಾಕ್ಷನ್ ಬಿಸ್ನೆಸ್ ನಲ್ಲಿ ಲೋ ಆಗಿರುತ್ತೆ ರಿಸ್ಕ್, ಇಲ್ಲಿ ಹೈ ಆಗಿರುತ್ತೆ. ಯಾಕೆ? ಅಮೌಂಟ್ ಜಾಸ್ತಿ ಇರುತ್ತೆ, ನಂಬರ್ ಆಫ್ ಆಲ್ಟರ್ನೇಟಿವ್ಸ್ ಇರೋದ್ರಿಂದ ರಿಸ್ಕ್ ಈಸ್ ವೆರಿ ಹೈ. ಕಮ್ ಟು ದ ಇ ಬಿಸ್ನೆಸ್, ಟ್ರಾನ್ಸಾಕ್ಷನ್ ಬಿಸ್ನೆಸ್ ನಲ್ಲಿ ಬಹಳ ಕಡಿಮೆ ಆಗಿರುತ್ತೆ ಅಂತ ಹೇಳ್ತಾರೆ. ಇನ್ನು ಬೆನಿಫಿಟ್ಸ್ ಆಫ್ ದ ಇ ಬಿಸ್ನೆಸ್ ನಲ್ಲಿ 3 ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಇದೆ, ಬೆನಿಫಿಟ್ಸ್ ಇದೆ ಈ ಬಿಸ್ನೆಸ್ ಮಾಡೋದ್ರಿಂದ. ಫಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ಈಸಿ ಟು ಫಾರ್ಮೇಶನ್. ನೀವು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ನೀವೇನ್ ಮಾಡಬಹುದು, ಥ್ರೂ ಆನ್ ಎಲೆಕ್ಟ್ರಾನಿಕ್ ಸರ್ವಿಸ್ ಯು ಗೋ ಟು ದ ಮಾರ್ಕೆಟ್ ಅನ್ನು ಮಾಡಬಹುದು. ದಿಸ್ ಇಸ್ ಲೋ ಇನ್ವೆಸ್ಟ್ಮೆಂಟ್, ನಿಮಗೇನ್ ಬಹಳ ಸೆಟಪ್ ಬೇಕಾಗಲ್ಲ ಅಂತ ಹೇಳ್ತೀವಿ ಎಲ್ಲಿ ಈ ಬಿಸ್ನೆಸ್. ಫಸ್ಟ್ ಬೆನಿಫಿಟ್. ಇನ್ನು ಎರಡನೇ ಬೆನಿಫಿಟ್ ಏನಂದ್ರೆ ಕನ್ವಿನ್ಸ್ ದ ಗೂಡ್ಸ್ ಅಂಡ್ ಸರ್ವಿಸಸ್ 24/7. ಯಾವಾಗ ಬೇಕಾದ್ರೂ ಯು ಕ್ಯಾನ್ ಬೈ ದ ಗೂಡ್ಸ್ ಅಂಡ್ ಸರ್ವಿಸಸ್ 24/7. ನಿಮ್ಮ ಅಕೌಂಟ್ ಥ್ರೂ ಅಕೌಂಟ್ ಅಮೌಂಟ್ ಹೋಗುತ್ತೆ, ನಿಮಗೆ ಪ್ರಾಡಕ್ಟ್ ಮರುದಿವಸ ಬಳಕೆ ನಿಮಗೆ ಪ್ರಾಡಕ್ಟ್ ಬರುತ್ತೆ. ಇದು 24/7 365 ಡೇಸ್ ವರ್ಕ್ ಆಗುತ್ತೆ. ಇದು ಬೆನಿಫಿಟ್ ಥ್ರೂ ಆನ್ಲೈನ್. ಇನ್ನು ಮೂರನೇದು ಸ್ಪೀಡ್. ನಾನೀಗ ಹೇಳಿದ್ನಲ್ಲ, ಟ್ರಾನ್ಸಾಕ್ಷನ್ ಬಿಸ್ನೆಸ್ ನಲ್ಲಿ ನೀವು ನಿಮ್ಮ ಮನೆಯಿಂದ 4 ಕಿಲೋಮೀಟರ್ ಹೋಗಿ ಮಾರ್ಕೆಟ್ ನಲ್ಲಿ ಬೈ ಮಾಡಿ ತೆಗೆದುಕೊಂಡ್ ಬರ್ಬೇಕು. ಇಲ್ಲಿ ಹಂಗಲ್ಲ, ಫ್ರಾಕ್ಷನ್ ಆಫ್ 2 minutes or 3 minutes you can buy the goods and services. Very technology is very high, advanced ಆಗಿದೆ ಟೆಕ್ನಾಲಜಿ. ಯಾಕೆ? ಇ ಕಾಮರ್ಸ್ ಇರೋದ್ರಿಂದ, ಈ ಬಿಸ್ನೆಸ್ ಇರೋದ್ರಿಂದ ಟ್ರಾನ್ಸಾಕ್ಷನ್ ಇಂಟರಾಕ್ಷನ್ ಬಿಟ್ವೀನ್ ಒರಿಜಿನಲ್ ಸಪ್ಲೈಯರ್ ಟು ಕಸ್ಟಮರ್. ನಾವೆಲ್ಲ ಕಸ್ಟಮರ್, ಸಪ್ಲೈಯರ್ ಜೊತೆಗೆ ಬಹಳ ಚೆನ್ನಾಗಿ ನಾವು ಥ್ರೂ ಕಸ್ಟಮರ್ ಜೊತೆಗೆ ಇಂಟರಾಕ್ಷನ್ ಮಾಡೋದ್ರಿಂದ ವಿ ಕ್ಯಾನ್ ಈಸಿಲಿ ಬೈ ದ ಗೂಡ್ಸ್ ಅಂಡ್ ಸರ್ವಿಸಸ್ ಅಂತ ಹೇಳ್ತೀವಿ. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ.
ನಾಳೆ ಕ್ಲಾಸ್ ನಲ್ಲಿ ಇದರ ಮುಂದಿನ ಪೋರ್ಷನ್ ಅಂದ್ರೆ ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಲಿಮಿಟೇಷನ್ಸ್ ಏನು ಅಂತ ನಾಳೆ ನೋಡೋಣ.